ಹಾಗೆ ನಿರ್ದೇಶಕರು ನಾಗೇಂದ್ರ ಪ್ರಶಾಂತ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಸರ್ ಪ್ಲೀಸ್. ಸ್ವಲ್ಪ ಅವರಿಗೆ ಅನುವು ಮಾಡಿಕೊಡಿ ಸರ್. ಕ್ಯಾಮ್ರಾ ಪ್ಲೀಸ್. ಹಾಗೆ ನಮ್ಮ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್. ಚಾಕ್ನಾ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ. ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತಾ, ಚಾಕ್ನಾ ಅಂದರೆ ಕಲಾಸಿಪಾಳ್ಯ ಎಲ್ರಿಗೂ ನೆನಪು ಬರುತ್ತೆ. ಅದದ್ದು ಒಂದು ಹಳೆ ಹಿಸ್ಟ್ರಿ ಇದೆ. ಸಾರಾಯಿ ಅಂಗಡಿ ಇದ್ದಾಗಿಂದ ಕಲಾಸಿಪಾಳ್ಯದಲ್ಲಿ ಚಾಕ್ನಾ. ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ. ಆದರೂ ಚಾಕ್ನಾ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಕ್ನಾ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ಚಾಕ್ನಾ ಅಂದರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರು ಹೊಟ್ಟೆ ಒಳಗೇನೂ ಅದೇ ಸೇಮ್ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ. ಸೊ ಪನಿಷ್ಮೆಂಟ್ ಕೊಡೋಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳುನಾಡಲ್ಲಿ ನಡೆದಿರೋ ಒಂದು, ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನ ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನಾ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾಕೆ ಥರ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರು ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟ್ಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ, ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದ್ರೆ ಅವ್ರದ್ದು ಪ್ಲಾನಿಂಗ್ ಯಾವ ಥರ ಇರುತ್ತೆ, ಅದನ್ನ ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು. ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದ್ರೆ
ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ ಏನಾಗುತ್ತೆ. ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ 14 ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರ ನಿರ್ಮಾಪಕರಿದ್ರೇನೆ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ, ಈ ತರ ಸಿನಿಮಾ ಮಾಡಬೇಕು, ಈ ತರ ಆಕ್ಟ್ ಮಾಡಬೇಕು. ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ಅದು ಬೆಳಕಿಗೆ ಬರ್ಬೇಕಂದ್ರೆ ಹಣ ಹಾಕೋದೇ ತುಂಬಾ ಮುಖ್ಯ ಆಗುತ್ತೆ. ಒಬ್ರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ನಾನು ಯಾವುದೋ ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ, ನಿಜ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್ ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಪೋಸ್ಟ್ರು ನೋಡಿದ್ದು ಟೈಟಲ್ ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಯಿತು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ ಅನಿಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬ ಈ ಥರ ರೇಪ್ ಕೇಸಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸೋಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ, ಮಾಡೋಕೆ ಆಗ್ತಾ ಇರಲ್ಲ. ನಾವು ಮನಸ್ಸಲ್ಲಿ ಟಿ ವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಿತ್ತು ಮಾಡಿದವ್ರಿಗೆ ಅಂತ ಅನ್ಕೋತಾ ಇರ್ತೀವಿ. ಆದರೆ ಅದು ಯಾವುದನ್ನು ನಮ್ಮ ಕೈಲಿ ಮಾಡೋಕೆ ಆಗ್ತಾ ಇರಲ್ಲ, ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರಲ್ಲ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೋಬೋದು. ಅದು ನಮ್ಮ ಮೀಡಿಯಾದವ್ರಿಗೆ ಪತ್ರಕರ್ತರಿಗೆ ತುಂಬ ಶಕ್ತಿ ಇರೋದು. ಯಾಕಂದರೆ ಅವ್ರು ಏನು ತೋರಿಸ್ತಾರೋ ಜನ ಅದನ್ನು ನೋಡ್ತಾರೆ. ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂತ ಒಂದು ವಿಷಯಗಳು ಮುಟ್ಟಿಸಿದಾಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಬರುತ್ತೆ. ಇವಾಗ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವ್ ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಅದು ಸೊಸೈಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗೆ ಸಿನಿಮಾ ಕೂಡ ಒಂದು ತುಂಬ ಜನರ ಮೇಲೆ ಒಂದು ಪರಿಣಾಮ ಬೀಳೋವಂಥ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾವೇನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ರೆ, ನಮ್ಮ ಸೊಸೈಟಿಗೆ ಒಂದು ಒಳ್ಳೇದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ಮ ಸೊಸೈಟಿಗೆ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ಒಂದು ಒಳ್ಳೆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಣನಿ ರಾಜ್ ಅವರು. ಅವ್ರಿಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ. ಅವ್ರು ಹಣ ಹಾಕಿರೋದು ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರಲಿ. ಇದೇ ರೀತಿ ಒಳ್ಳೊಳ್ಳೆ ಕತೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡಲಿ. ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಆ ಕಲಾವಿದರಿಗೂ ಸಹ ಒಳ್ಳೇದಾಗಲಿ, ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.